ಜೋಕುಮಾರನ್ ತಗೊಂಡ್ ಬರ್ತೀವಿ ಅಂದ್ರೆ ಇಷ್ಟೊತ್ತಾತ ಬರ್ಲೇ ಇಲ್ಲ ಇವ್ರು. ಅಲ್ಲಿದಾರಲ್ಲ ಅಲ್ಲಿ ನಡೆಸ್ಕೊಳಕತ್ತಾರ, ಅದಕ್ಕೆ ಇದಾತನ. ನಾನು ಒಳಗೆಲ್ಲ ರೆಡಿ ಮಾಡಿದ್ರಾತ್ರಿ ಪೂಜೆ ಸಾಮಾನು. ಸುಧಾ ಏ ಸೌಮ್ಯ ಏನ್ ಮಾಡಾತ್ರಿ? ಅದ ಜೋಕುಮಾರ ಹಿಂದಿನ ಲೈನ್ದಾಗ ಅದಾನೀಗ. ಈಗ ನಮ್ಮ ಮನೆ ಕಡೆನ ಬರ್ತಾನ ಕಾಣಿಸತಿ. ಇನ್ನೊಂದೆರಡು ಮನೆ ತುಂಬಿಸ್ಕೊಂಡ್ ಬರ್ತಾರ. ಅಷ್ಟೊಳಗ ನೀವೆಲ್ಲ ರೆಡಿ ಮಾಡ್ಕೊರಿ ನೋಡು. ಬಾಳ ತನಕ ನಿಂದ್ರುದಿಲ್ಲ ಅವ್ರ ಮನೆ ಬಾಳಲ್ಲ ಅವ್ರಿಗೆ. ಒಂದ್ ಮರದಾಗ ಉಡಿ ತುಂಬ ಜೊಣ್ಣೆ ಇಟ್ಕೋರಿ, 2 ಬಳೆಯನ್ನು ಉದಿನ ಕಡ್ಡಿ ಇಟ್ಕೋರಿ. ಮುಂಜಾನೆ ರೊಟ್ಟಿ ತೆಗೆದಿಟ್ರೆ ಅಲ್ಲಿ ದೇವರಿಗೆ ಅಂತ ಹೇಳಿ ರೊಟ್ಟಿ ಪಲ್ಲೆ ಇಟ್ಕೋರಿ. 2 ಉದಿನ ಕಡ್ಡಿ ಒಂದಿಷ್ಟು ಜೋಳ ಹಾಕೋರಿ. ತಗೊಂಬರ್ರಿ ಕುನೆಲ್ಲ ಈ ಕಡೆ ಹೊರಗೆ. ಹ್ಞೂ ಅತ್ತೀರ ಎಲ್ಲ ರೆಡಿ ಮಾಡಿ ಇಟ್ಟೇವೇಳ್ರಿ. ಆಗಲ್ಲ ಆಗನ ನೀವು ಅಂದ್ರಲ್ಲ ಮತ್ತೆ ಈ ಕಡೆ ಹಿಂಗೆ ಬರುವುದ ರೆಡಿ ಮಾಡಿ ಇಡ್ರಿ ಅಂದ್ರಿಲ್ಲ, ಅದಕ್ಕೆ ರೆಡಿ ಮಾಡಿ ಇಟ್ಟನ್ರಿ. ಚಾನು ಮಾಡ್ಲೇನ್ರಿ? ಚಾ ಮಾಡೋದು ಈಗೇನು ಬೇಡ ತಡಿ, ಇನ್ನೂ ಅಲ್ಲೇ ಬರಲ್ಲ ಅವ್ರು. ಸುಮ್ಮನೆ ಈಗ ಮಾಡಿ ಮತ್ತೆ ಇನ್ನೂ ಬರೋದು ಲೇಟ್ ಅವರು. ಇನ್ನೂ ಒಂದು ಅರ್ಧ ತಾಸು ಆಗ್ಬೋದು. ಅವ್ರು ಬಂದ್ಮ್ಯಾಗ ತೊಗೊಂಬರುವಂತ ತಡಿ, ಈಗೇನು ಬೇಡ. ಬಂದು ಕುಂತಿರ್ತಾರಲ್ಲ ಓದಿಟ್ಟು ಬರುವಂತ್ರಿ ಅಂತ. ಆಮೇಲೆ ಅವ್ರು ಹಾಡು ಹಾಡೋದು ಎಲ್ಲ ಮುಗಿದ್ಮ್ಯಾಗ ಎಲ್ಲರಿಗೂ ಹಾಕೊಂಡ್ಬರುವಂತ್ರಿ ಅಂತ. ಇನ್ನೂ ಲೇಟ್ ತಗೋರ್ ಬರೋದು. ಜೋಕುಮಾರ್ ಅಂದ್ರಿ ನಾನು ಯಾವಾಗ ಒಮ್ಮೆ ಸಣ್ಣಕ್ಕಿದ್ದಾಗ ನಮ್ಮ ಅತ್ತೆಯರ ಊರಾಗ ನೋಡಿದ್ದೆ ರೀ. ಆದ್ರೆ ನಂಗೆ ಅಷ್ಟೊಂದು ಲಕ್ಷ್ಯ ಇಲ್ರಿ. ಜೋಕುಮಾರ್ ಅಂದ್ರೆ ಹೆಂಗಿರ್ತಾನ್ರಿ ಅವ? ಬರ್ತಾನೆ ತಡಿ, ಈಗ ಬರೋ ಟೈಮ್ ಆತ. ಬಂದಂದ್ರೆ ಜೋಕುಮಾರ್ ಹೆಂಗ ಅದಾನ, ಅವ್ ಯಾರ ಮಗ, ಅವ್ ಯಾಕೆ ಸತ್ನು ಏನು ಎಲ್ಲ ಹೇಳ್ತಾನೆ. ಅಯ್ಯ ಜೋಕುಮಾರ್ ಬಂದ ಬಿಟ್ನ. ನಾವು ಇದೇ ಈಗ ಜೋಕುಮಾರ್ ಸುದ್ದಿನ ಮಾತಾಡಕತ್ತಿದ್ವಿ, ಆಗಲೇ ಬಂದ ಬಿಟ್ರೆ. ಇಡುರಿ ಇಳು ಕ್ಯಾಸ್ ಕುಂದ್ರೆ ಎಲ್ಲರೂ ಕಡೆ. ಇವ್ವ ಏನು ಒಜ್ಜೆಗ್ಯಾನೆ ಇವ್ವ ಜೋಕುಮಾರ. ಹೊತ್ತು ಸಾಕಾತ ಬಿಡ, ಮನಗೊಂಡು ಒಜ್ಜೆ ಬಿಟ್ಟಾನ. ಹಿಡಿತೀನಿ ಹಗರ್ಕ ಇಳುವ, ಹಗರ್ಕ ಮತ್ತೆ ಕೈ ಬಿಟ್ಟಿವ. ಇವತ್ತು ಒಂದೇ ದಿನ ಲಾಸ್ಟ್ನೇ ದಿನ ಹೊತ್ಕೊಂಡು ತಿರುಗಾಡೋದು. ನಾನು ಹೊತ್ಕೊಂಡು ತಿರುಗಾಡ್ಲಿವ್ರ ಅಂತೇಳಿ ಮನಗಂಡು ಒಜ್ಜಾಗಿ ಬಿಟ್ಟಾನ ನೋಡು. ಹಂಗೆ ಎವಸಾಕಾಗವಲ್ರ, ಇಬ್ಬರು ಹಿಡಿದು ಎವಸ್ಬೇಕು ದನೇ ಅವನು. ಹಂಗಾಗ್ಯಾನ ನೋಡು. ಸುಧಾ ಒಳಗೆ ಹೋಗವ, ಪೂಜೆ ಸಾಮಾನು ಏನೇನದವೆಲ್ಲ ತಗೊಂಬ. ಹಂಗ ಚಾಕ ಇಟ್ವ. ಸೌಮ್ಯ ಬಾ ಇಲ್ಲಿ ಒಳಗೆ ಕುಂದ್ರಿ. ಅವ ನಿಂತ ಬಿಟ್ರಲ್ಲ, ಕುಂದ್ರಿ. ಹೊತ್ಕೊಂಡು ತಿರುಗಾಡಿ ಸಾಕಾಗಿರತ್ತಿ, ಕುಂದ್ರದಿಟ್ಟು. ಈ ಬಾರಿ ಕಳಾಗೇನಲ್ರಿ ಯಾಕರ ಜೋಕುಮಾರ ಮನ್ಕೊಂಡ ನೆದರಾಗೋಂಗಾಗ್ಯಾನ ಬಿಡ್ರಿ. ಹೌದ್ರಿ ಏನಾರ ಚಂದ ಮಾಡ್ಯಾರ ನೋಡ್ರಿ, ಚಂದ ಕಾಣಕತ್ತಾನ್ರಿ ಜೋಕುಮಾರ್ ಒಟ್ಟ. ಈ ಕಲರ್ ಬಾರಿ ಬಂದಾನ ಬಿಡ. ಸುಮ್ಮನೆ ಕುಂದ್ರಿತಿನ ನೀವೇ ಬರೀ ಇದು ಅಲ್ಲಿ ನಿಮ್ದು. ಸುಧಾ ಸೌಮ್ಯ ಬರ್ರಿವ. ಹಾಗಲ್ಲ ಅದು ನಮ್ಮ ಸೌಮ್ಯ ಕೇಳಾತಿದ್ಲು. ಸೌಮ್ಯಾಗ ಅಷ್ಟೊಂದು ಗೊತ್ತಿಲ್ಲ ಆಕಿಗೆ, ಅದಕ್ಕೆ ಕೇಳಾತಿದ್ಲು. ಜೋಕುಮಾರ ಅಂದ್ರಿ ನಾವಾಗ ನೋಡೋಂಗ ಆಗೈತ್ರಿ ಅತ್ತಿಯರೇ. ಎಲ್ಲೇ ನಮ್ಮ ಅತ್ತಿಯರು ಊರಿಗೆ ಹೋದಾಗ್ರಿ ಅನ್ನತ್ತಿದ್ದಲ್ವ. ಇವನ ನೋಡಿ ಜೋಕುಮಾರ ಅಂದ್ರೆ. ನಿಮ್ಮೊಳಗೆ ಯಾರಿಗಿರೋ ಒಬ್ರಿ ಜೋಕುಮಾರನ ಬಗ್ಗೆ ಏನಾರ ಗೊತ್ತಿದ್ರೆ ಹೇಳ್ರಿ. ಇವತ್ತತಿ ಹುಡುಗರು ತಿಳ್ಕೋತಾವ. ಈಗಂತ ಏನು ಜೋಕುಮಾರನ ಬಗ್ಗೆ ಅಷ್ಟೊಂದು ಗೊತ್ತಿಲ್ದಂಗೆ ಆಗ್ಬಿಟ್ಟತಿ. ಗಣಪನ ಹಬ್ಬ ಒಂದೇ ನೆನಪೈತಿ. ಗಣಪನ ಹಬ್ಬ ಆದ್ಮೇಲೆ ಜೋಕುಮಾರನ ಹಬ್ಬ ಬರತ್ತಿ. ಆದ್ರೆ ಜೋಕುಮಾರನ ಹಬ್ಬ ಯಾರಿಗೆ ಗೊತ್ತಿಲ್ದಂಗೆ ಐತಿ ಹೇಳ್ರಿ. ಯಾರಿಗಾರ ಗೊತ್ತಿದ್ರೆ ನಾ ಹೇಳ್ತಂತ ಐತ. ನನಗೆ ಗೊತ್ತೈತೆ ಜೋಕುಮಾರನ ಕತಿ ಏನು ಅನ್ನೋದು. ಅಂದ್ರೆ ನಮ್ಮ ಅಜ್ಜಿಗಳು ಹೇಳ್ತಿದ್ರ, ನಮಗರ ಏನು ಪೂರ್ತಿ ಅಷ್ಟೊಂದು ಗೊತ್ತಿಲ್ಲ, ಏನಿಲ್ಲ. ನನಗೆ ಗೊತ್ತಿದ್ದು ನಟ್ಟಿಗೆ ಎಷ್ಟು ಹೇಳ್ತಾನೆ, ಎಷ್ಟು ಗೊತ್ತೈತೆ ಅಷ್ಟೇ. ಅದ್ರಾಗ ಎಷ್ಟು ಕರಿ ನಾವು ಎಷ್ಟು ಸುಳ್ಳು ಅದು ಮತ್ತೆ ಗೊತ್ತಿಲ್ಲ ಪಕ್ಕ. ಯಾಕಂದ್ರೆ ನಾವೇನು ಬುಕ್ ಅದು ಓದಾರಲ್ಲ ಏನಲ್ಲ. ನಮ್ಮ ಅಜ್ಜ ಹೇಳಿದ್ದಿದ್ದು, ಅದಕ್ಕೆ ನಾನೇ ನಿಮಗೆ ಹೇಳಾಕತ್ತೀನಿ. ಏನ್ರ ತಪ್ಪು ಇದ್ರೆ ಮತ್ತೆ ನೀವ ಹೊಟ್ಟೆ ಹಾಕೊಂಡ್ಬಿಡ್ರಿ. ಗಣಪ ಹುಟ್ಟಿದ 5 ದಿನಕ್ಕೆ ಗಣಪ ಸಾಯ್ತಾನ. ಅಂದ್ರೆ ಗಣಪನ ನೀರಾಗ ಮುಣಗಿಸ್ತಾರ. 5 ದಿನಕ್ಕೆ ಅಷ್ಟನೇ ದಿನಕ್ಕೆ ಗಣಪನ ಹೆಂಗೆ ನೀರಾಗ ಮುಣಗಿಸಿದ್ರಂದ್ರೆ ಗಣಪ ಹೋಗಿ ತಂದೆ ತಾಯಿಗೆ ಹೇಳ್ತಾನಂತ, ಆರಾಮದಾರಪ್ಪ ಜನರು, ನನ್ನ ಮಾತ್ರ ಸುಖದಿಂದ ನೋಡ್ಕೊಂಡ್ರು, ನಂದಂತೂ ಏನು ಚಿಂತಿಲ್ಲ. ಹೊಡ್ಕೊಂಬತ್ನಿ ಏನು 1-2 ಥರ ಅಡುಗೆ ಮಾಡಿ ನೀಡಿದ್ದು ನನಗೆ. ಆ ಥರ ಏನು ಜನರದೇನು ಚಿಂತಿಲ್ಲ ಅಂತೇಳಿ ಗಣಪ ಆರಾಮ. ಯಾಕಂದ್ರೆ ಅವಂಗ ದಿನ ಪ್ರತಿ ಕಡಗು ಹೋಳಿಗೆ ಉಂಡಿ ಚಕ್ಲಿ ಅಂತೇಳಿ ಇದಿಲ್ಲ ಅನ್ನೋ ಹುಗ್ಗಿ ಹೋಳಿಗೆ ಎಲ್ಲ ತಿನ್ಸೇ ಬಿಟ್ಟಿರ್ತಾರ ಜನರು. ಮತ್ತು ಅವ ಏನು ಸುಖದಿಂದ ಹೋಗ್ಬಿಡ್ತಾನ 5 ದಿನಕ್ಕೆ. ಆ 5 ದಿನಕ್ಕೆ ಹೋಗುತ್ತಿಗಿನ ಅಂದ್ರೆ ಅಷ್ಟಮಿ ದಿನ ನಾ ಹುಟ್ಟು ಅವನ ಜೋಕುಮಾರ. ಜೋಕುಮಣಿ ಮತ್ತು ಎಳೆ ಗೌರಿ ಇವರಿಬ್ರು ಗಂಡ ಹೆಂಡತಿ. ಊರಿಗೆ ಮಕ್ಕಳಾಗಿರ್ಕಿಲ್ಲಂತ. ಮಕ್ಕಳಾಗ್ಲದಕ್ಕೆ ಇವರಿಬ್ರು ಕೂಡಿ ಶಿವನ ಹತ್ರ ಹೋದ್ರಂತ. ದೇವ ನಮಗ ಮಕ್ಕಳು ಕರುಣಿಸು ತಂದೆ, ಮಕ್ಕಳಿಲ್ಲ ಇಲ್ಲ ನಮಗ, ಏನು ಮಾಡ್ಬೇಕು, ಮಕ್ಕಳಲ್ಲಿ ಜೀವನ ಎದಕ್ ಬೇಕು ಅಂತ ಹೇಳಿ ಶಿವನ್ ಕೇಳಿದ್ರಂತ. ಅವಾಗ ಶಿವ ವರ ನೀಡಿನಂತ, ನಿಮಗೆ ಸಂತಾನ ಪ್ರಾಪ್ತಿ ಆಗತ್ತ, ಆದ್ರೆ ನಿಮಗೆ ಹುಟ್ಟಿದ ಮಗ ಬರೀ 7 ದಿನ ಜನಿಸ್ತಾನ ಅಂತ ಹೇಳಿ ಆಶೀರ್ವಾದ ಮಾಡಿದ್ರಂತ. ಆದ್ರೆ ತಂದೆ ತಾಯಿಗೆ ಭಾಳ ಅಂದ್ರೆ ಭಾಳ ದುಃಖ ಆಯ್ತಂತ. ಏನು ಮಾಡೋದು, ಒಟ್ಟು ಮಕ್ಕಳರ ಆಗ್ತಾರಲ್ಲ ನಮ್ಗನ್ನೋ ಒಂದು ಖುಷಿ, ಆದ್ರೆ ಹುಟ್ಟಿದ ಮಗ ಬರೀ 7 ದಿನಕ್ಕೆ ಸಾಯ್ತಾನೆ ಅನ್ನೋದು ಮತ್ತೊಂದು ದುಃಖ. ಏನು ಮಾಡ್ಬೇಕು ಅನ್ನೋದು ತಿಳಿಲಿಂಗ ಆಯ್ತಂತ. ಅಂತೂ ಇಂತೂ ಮಾರನೇ ದಿನ ಮಗ ಹುಟ್ಟಿದ. ಬೀದಿಗೆ ಚಂದ್ರನ ಅಂತ ಬೆಳೆದ ಮಗ, ಏನು ನೋಡಕ್ಕೆ 2 ಕಣ್ಣು ಸಾಲದು. ಜೋಕುಮಾರ ಅಂದ್ರೆ ಜೋಕುಮಾರ, ಅಷ್ಟು ಚಂದ ಜೋಕುಮಾರ ಬೆಳೆಯಕತ್ನಂತ. ಹುಟ್ಟಿದ ಮಾರನೇ ದಿನ 2ನೇ ದಿನಕ್ಕೆ ನಾವು ಹೊಲಕ್ಕೆ ಹೋದ್ನಂತ. ಹೊಲದಾಗಿನ ಭೂಮಿ ಎಲ್ಲ ಪಡ ಬಿದ್ದು ಬಿಟ್ಟಿದ್ವು ಅಂತ. ಹನಿ ಮಳಿ ಇದ್ರಕ್ಕಿಲ್ಲಂತ. ಎಲ್ಲಿ ನೋಡಿದ್ರು ದನ ಕರುಗಳಿಗೆ ಮೇವು ಕುಡಿಯಾಕ ನೀರು ಏನು ಇದ್ರಕ್ಕಿಲ್ಲಂತ. ಅದನ್ನೆಲ್ಲ ನೋಡಿ ಯಾಕೆ ಹಿಂಗಾಗಿರ್ಬೇಕು, ಏನಾಗಿರ್ಬೇಕು ಅಂತೇಳಿ ಅವ್ನು ಜೋಕುಮಾರಗೂ ತಿಳಿಲಿಲ್ಲಂತ. ಆಮ್ಯಾಗ ತನ್ನ ಬೆನ್ನ ಹಿಂದೆ ಹಾಕಿದ ಬಿಳಿ ವಸ್ತ್ರ ತಗೊಂಡು ಜಾಡ್ಸಿನಂತ. ಧಾರಾಕಾರವಾಗಿ ಮಳಿ ಸುರಿತಂತ. ಆ ಮಳಿ ಸುರಿದಿದ್ ನೋಡಿ ಇಡೀ ಜನರನ್ನ ಆ ಪತಿ ಕೊಂಡಾಡಿದ್ರಂತ. ಏನ್ ಮಳಿಗಾತ, ಏನ್ ಮಳಿ ಆಗಕತ್ತು, ಗುಡುಗು ಸಿಡ್ಲು ಆ ಪತಿ ಬಿದ್ದು ಅಂತ. ಏನ್ ಮಳಿ ನೋಡುವಂಗಿಲ್ಲ ಅಂತ. ಮಿಂಚದು ಆ ಪತಿ ಮಿಂಚು
ಮಳಿ ಧಾರಾಕಾರವಾಗಿ ಬರೀ ಒಂದೇ ಒಂದು ದಿನಕ್ಕೆ ಕೆರಿ ಕಟ್ಟಿ ಎಲ್ಲ ತುಂಬಿ ಒಡೆಯಾಕತ್ಬಿಟ್ಟು ಅಂತ ಹೊಲದಾಗ ನೀರಂತ 2ನೇ ದಿನಕ್ಕೆ ಮಳಿ ಆಯ್ತು. 1ನೇ ದಿನಕ್ಕೆ ಹುಟ್ಟಿದ 2ನೇ ದಿನಕ್ಕೆ ಮಳಿ ಆಯ್ತು. 3ನೇ ದಿನಕ್ಕೆ ಅಂದ್ರೆ ಬೆಳೆ ಆಪತಿ ಬೆಳೆದ್ರಂತ. ಏನು ಹೇಳಕ್ಕಾಗ್ಲಿಲ್ಲ ಅಂತ ಅಷ್ಟು ಬೆಳೆ ಬೆಳೆದ್ರಂತ. ಎಲ್ಲರ ಮನೆಯಾಗೂ ಹೇಳಕ್ಕಾಗಲಷ್ಟು ಆ ವರ್ಷ ದವಸ ಧಾನ್ಯಗಳನ್ನು ಬೆಳೆದ್ರಂತ. ಎಲ್ಲರೂ ಖುಷಿಯಿಂದ ಇದ್ರಂತ. ಒಂದು ದಿನ ಹಾಂಗ ಅಡ್ಡಾಡ್ಕೊಂತ ಹಳ್ಳದ ಕಡೆಗೆ ಹೊಂಟಿದ್ದಂತ. ಮತ್ತೆ ಜೋಕ್ಮಾರ ಅಂತಂದ್ರೆ ಮನಗಂಡು ಉಡಾಳನೂ ಇದ್ದಂತ. ಮತ್ತೆ ಹೊಳ್ಳಿ ಒಂಥರ ಏನು ಅಂತಂದ್ರೆ ಪೋಖ್ರಿ ನಾವಂತೀವಿ. ಪೋಲಿ ಇದ್ದಂಗ ಅದಾನ ನೀವು, ಪೋಖ್ರಿ ಇದ್ದಂಗ ಅದಾನ ನೀವು ಅಂತ ನಾವಂತೇವೆ ನಮ್ಮ ಭಾಷೆ. ಈಗ ಮೊದಲೆಲ್ಲ ಭಾಳ ಉಡಾಳ ಕೆಂತಿ ಮಾಡವ, ಆಮೇಲೆ ಜೋಕ್ಮಾರ ಊರ್ ಜೋಕ್ಮಾರ ಅಂತಿರ್ತಾರಲ್ಲ ಹಂಗೆ ಒಂಥರ ಏನು ಭಾಳ ಅಂದ್ರೆ ಭಾಳ ಉಡಾಳ ಆ ಥರ ಇದ್ದಂತ. ಹಾಂಗ ಹಳ್ಳದ ಕಡೆಗೆ ಹೊಂಟಿದ್ದಂತ. ಅಲ್ಲೇ ಹಳದಾಗ ಒಂದು ಅಗಸರ್ ಹುಡುಗಿ ಅರ್ಬಿ ತೊಳಗೆ ಹಾಕತ್ತಿದ್ಲಂತ. ಆ ಅಗಸರ್ ಹುಡುಗಿ ಭಾಳ ಅಂದ್ರೆ ಭಾಳ ಚಂದ ಇದ್ಲಂತ. ಆ ಹುಡುಗಿ ನೋಡಿ ಇವಂಗ ಆಸೆ ಆಗಿಬಿಡ್ತಂತ. ಹುಡುಗಿ ನೋಡಿ ಆಸೆ ಆಗುತ್ತಿಗೆ ಅಂತಂದ್ರೆ ಆಕಿ ಹಿಂತೆಲಿ ಹೋದಂತ. ಆಕಿ ಹಿಂತೆಲಿ ಹೋಗಿ ಆಕಿಗೆ ಇಳದೆ ಆಡಿನಂತ. ಹುಡುಗಿನ ಎಳದೆ ಆಡೋತ್ತಿಗೆ ಅಂತಂದ್ರೆ ಆಕಿ ಏನು ಮಾಡಿದ್ಲು, ಬಡ ಇವನ್ನ ಹಿಡದ ಕಾಸು ಅದು ಈಕಿನ ಹಿಡಿದು ಎಳದೆ ಆಡಿ ರುಂಡ ಕಡದ್ಲು ಅನ್ನೋದು ಗೊತ್ತಿಲ್ಲ. ಹೊಳ್ಳಿ ಅವಂಗ ಏನಾಗಿ ಪೆಟ್ಟಾಗಿ ರುಂಡ ಕಡೆ ಇಲ್ಲ ಆಯ್ತು ಅನ್ನೋದು ಗೊತ್ತಿಲ್ಲ. ಒಟ್ಟು ರುಂಡ ಕಡದ್ರು ಅಂತಾರ. ರುಂಡ ಆಕಿನ ಕಡದ್ಲು ಅಂತಾಳ. ಕಡದ ಕಾಸು ಅಲ್ಲಿ ಕಲ್ಲಿನ ಆಕಿ ಏನು ಅರಬಿ ತೊಳಗೆ ಹಾಕ್ತಿದ್ದಲ್ಲ ಅದೇ ಕಲ್ಲಿನ ಬುಡಕ್ಕೆ ನಾವು ರುಂಡ ಮುಚ್ಚಿಟ್ಟು ಬಡ ಮನೆಗೆ ಹೋದ್ಲಂತಾಗಿ. ಆಮ್ಯಾಗ ಅಗಸರು ಅರಬಿ ತೊಳ್ಯಾಕ ಹೋದಾಗ ಅಲ್ಲಿ ಕೆಳಗೆ ಕಲ್ಲಿನ ಬುಡಕಿದ್ದಿದ್ದು ಒಂದು ಜೋಕ್ಮಾರನ ರುಂಡ ನೋಡಿ ಅವ್ರಿಗೆಲ್ಲ ಆಶ್ಚರ್ಯ ಆತಂತ. ಇಲ್ಲಿ ಹಿಂಗೆ ಆಗ್ಬಿದ್ದತ್ತಿದ್ದು, ಇಲ್ಲಿ ಬುಡಕೈತಿ ಅಂತೇಳಿ. ಆಮ್ಯಾಗ ವರ್ಷ ಏನೈತಿಲ್ಲ ಬುಟ್ಟಿ ಒಳಗೆ ಬಿದಿರಿನ ಬುಟ್ಟಿ ಒಳಗೆ ಜೋಕ್ಮಾರನ ರುಂಡನ ಅದು ಅಷ್ಟಮಿ ದಿನ ಹುಡ್ತಾನ ತನ್ನೆಲ್ಲ ನಾನು ಆಗಲ್ಲಾಗ ಅಷ್ಟಮಿ ದಿನ ಹುತ್ತದ ಮಣ್ಣು ಮತ್ತು ಎಣ್ಣೆ ಇವೆರಡೂ ಕುರಿಂದ ಜೋಕ್ಮಾರನ ಒಂದು ಮುಖವನ್ನು ತಯಾರಿಸ್ಕಾಸ ಒಂದು ಸೈಡ್ ಹಂಬಿ ವಾಲ್ಮೀಕಿ ಕೋಲಾರ ಅಂತ ಕಬ್ಬಲಿಗೆ ಅವೇ ಜಾತಿ ಇರ್ತಾರಲ್ಲ ಚಲವಾದಿ ಹರಿಜನರು ಅವ್ರ ಬುಟ್ಟಿ ಒಳಗೆ ಹೊತ್ಕೊಂಡು ಕಾಸ ತಿರುಗಾಡ್ತಾರ ಮನೆಗೆ. ಅವ್ರು ಕೊಟ್ಟಿರ್ತಕ್ಕಂಥ ದವಸ ಧಾನ್ಯಗಳನ್ನು ಹೊತ್ಕೊಂಡು ಮನೆಗೆ ಹೋಗ್ತಾರ ಅಂತ ಏನೇ ಒಂದು ಕತೆ ಐತಿ. ಇಷ್ಟ ನೋಡುವ ಕತೆ ಜೋಕ್ಮಾರ ನನಗೆ ಗೊತ್ತಿದ್ದಿದ್ದು ಇಷ್ಟ. ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಅಯ್ಯ ಎಷ್ಟು ಚಂದ ಹೇಳಿದೆ ಪಾರಕ ಕತಿನ ಜೋಕ್ಮಾರಂದು. ನಮಗೂ ಗೊತ್ತಾಗಿದ್ರು ಕಿಲ್ ಬಿಡುವ ಇಷ್ಟು ಚಂದ ಜೋಕ್ಮಾರನ ಕತಿ ಐತಿ ಅನ್ನೋದು. ಅದಕ್ಕೆ ಅಷ್ಟು ಉಡಾಳಿದ್ದಕ್ಕೆ ಅಂತಾರಲ್ಲ ದರ್ವ ಅಂದ್ಕೊಂಡು ಯಾವ್ದಾರ ಹುಡುಗರಿಗೆ ಅಂತ ಅಂತೀವಿ ಜೋಕ್ಮಾರನ ಜೋಳ ಹೊರಾವಣ ಏನ್ ಕಾಡ್ತಿಲ್ಲ ಹೋಗ ತಗಂತಿರ್ತೀವಿ. ಒಂದು ಹುಡುಗ ಶಾಲೆಗೆ ಹೋಗಲ್ಲ ಅಂದ್ರೆ ಹೋಗ ಜೋಕ್ಮಾರ ಹೋಗಂತಿರ್ತೀವಿ. ಅದು ನಾವೇನೋ ಒಂದು ಮಾತಾಡ್ಬೇಕಾದ್ರೆ ಹಳ್ಳಿ ಕಡೆ ಕಾಮನ್ ಹೋಗ ಜೋಕ್ಮಾರ ಹೋಗ ಏನು ಜೋಕ್ಮಾರ ಜೋಳ ಹೊರ ಏನ್ ಹುಡುಗರು ಬೈತಿರ್ತೀವಲ್ಲ ಹಂಗೆ ಅಷ್ಟು ಉಡಾಳಿದ್ದನ ಅನ್ಸದಳಂಗಾರ ಒಂದು ಜೋಕ್ಮಾರ. ಅಯ್ಯ ಸುಧಾ ಅಂಬ್ಲಿ ಕಡೆಗೆ ಬಿಟ್ಟು ಬಂದು ಮತ್ತೆ ಒಳ್ಳೆ ಇದನ್ನ ಬಿಟ್ಟು ಬಂದಿ ನೋಡ. ಬೆನ್ನಿ ಮೇನ್ ಬೇಕೇ ಅವ್ನು ಜೋಕ್ಮಾರಗೆ ಬೆನ್ನಿ ಒರೆಸ್ಬೇಕು ಮನೆಯಾಗಿಂದ. ಹೋಗಿ ತೊಂಬರೋಗ ಬೆನ್ನಿ ಮತ್ತು ಅಂಬ್ಲಿ 2 ತೊಂಬರ್ಬೇಕು. ಒಂದು ಹಾಡು ಹೇಳ್ತೀರಣ ಇವ ಹಾಡು ಕೇಳಕ್ಕೆ ಎಷ್ಟು ಅಂತ ಕುಂತೇನೋ. ಹಾಡು ಚಂದ ಹೇಳ್ತೀವಿ. ಹಾಡು ಹೇಳ್ರಿ ಒಂದು. ಇನ್ನು ಇವತ್ತು ಲಾಸ್ಟ್ನೇ ದಿನ ಮತ್ತು ನಾಳೆ ಅಂದ್ರೆ ಇನ್ನು ಮುಗೀತು ಜೋಕ್ಮಾರನ ಹಬ್ಬನೂ ಮುಗೀತು, ಗಣಪನ ಹಬ್ಬನೂ ಮುಗೀತು. ಒಂದು ಹಾಡು ಹೇಳಿ ಚಂದ ಅಂತ ಹೇಳ್ರಿ ಒಂದು. ಗಣಪತಿ ಹೋದ್ಮ್ಯಾಗ ಶಿವ ಕೇಳ್ತಾನಂತ ಅವ್ರಪ್ಪ, ಈ ಭೂಲೋಕದ ಜನರು ಹೆಂಗದಾರ ಅಂತೇಳಿ ಗಣಪನ ಕೇಳಿದ್ರೆ ಗಣಪ ಹೇಳ್ತಾನಂತ, ಯಪ್ಪ ಯಾವುದಕ್ಕೂ ಏನು ತೊಂದ್ರೆ ಇಲ್ಲಪ್ಪ ಅವ್ರಿಗೆ, ಏನೋ ಸಾಕು ಅಂದ್ರೂ ತಿನಿಸ್ ಕಳಿಸಿದ್ರು ನನಗೆ, ಎಲ್ಲ ಆರಾಮದಾರ ನೋಡೋರು ಅಂತ ಹೇಳ್ತಾನಂತ. ಆಮ್ಯಾಗ ಅದ ಇವ್ ಜೋಕ್ಮಾರ್ ತೀರ್ಕೊಂಡ್ಮೇಲೆ ಜೋಕ್ಮಾರನ್ ಕೇಳಿದ್ರೆ ಮಳಿ ಇಲ್ಲ ಬೆಳಿ ಇಲ್ಲ, ರೈತರು ಭಾಳ ವಿಲಿವಿಲಿ ಏನಾಗ್ತಾರಪ್ಪ, ಜನರ ಕಷ್ಟ ನೋಡಕ್ ಆಗವಲ್ದು ನನಗೆ, ಅವ್ರಿಗೆ ಒಳ್ಳೆ ಒಂದು ಸುಖ ನೀಡು, ಬೆಳಿ ಮಳಿ ಎಲ್ಲ ಸುಖದಿಂದ ಇರ್ಲಿ ಅವರೆಲ್ಲ ಅಂತೇಳಿ ಹೋಗಿ ಜೋಕ್ಮಾರ್ ಹೇಳ್ತಾನಂತ. ಅದಕ್ಕೆ ಹೇಳೋದು ಗಣಪತಿ ಹಬ್ಬ ಶ್ರೀಮಂತರ ಹಬ್ಬ, ಜೋಕ್ಮಾರನ ಹಬ್ಬ ಬಡವ್ರ ಹಬ್ಬ ಮತ್ತು ಜೋಕ್ಮಾರನ ಹೋದಲ್ಲಿ ಹೇಳದಲ್ಲೇನ ಮತ್ತು ತಂದಿ ಮಳಿ ಬೆಳಿ ಕರುಣಿಸ್ತಾನ, ಮತ್ತೊಳ್ಳೆ ಮತ್ತು ಹಿಂಗಾರಿ ಬೆಳಿ ಅನ್ನೋದು ಜಾಸ್ತಿ ಆಗತ್ತ ಅಂತೇಳಿ ಅಂತಾರೆ ನಮ್ಮ ಕಡೆಗೆ. ಗಣಪ ದಿನ ಪ್ರತಿ ಒಂದಿನ ಕಡಬ್ ಮಾಡಿನಿ, ಒಂದಿನ ಕರ್ಚಿಕ ಮಾಡಿನಿ, ಒಂದಿನ ಹುಗ್ಗಿ ಹೋಳ್ಗಿ ಅಂತ ಸಾಕಣ್ಣು ಮಟ 5 ದಿನ ಸಾಕಾಗಿ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಹೋಗ್ಬಿಟ್ಟಿರ್ತಾನ. ಮತ್ತು ನಮ್ಮ ಕಷ್ಟ ಎಲ್ಲ ಅಲ್ಲೇ ಕೇಳ್ತಾನ ಹೋಗಿ. ನೀವು ಜೋಕ್ಮಾರ ಒಬ್ಬರ ಮನೆಯಿಂದ ಮತ್ತೊಬ್ಬರ ಮನೆ ಅಂತ 7 ದಿನ ಅಡ್ಡಾಡಿ ಸಾಕಾಗಿ ಜನರ ಕಷ್ಟ ಏನೈತೆ ಅನ್ನೋ ತಿಳ್ಕೊಂಡು ಹೋಗ್ತಾನ. ಅಂದಲ್ಲಿ ಮತ್ತೆ ತಂದಿ ಮುಂದೆ ಹೋಗಿ ಜನರ ಕಷ್ಟದಾಗದಾರಪ್ಪ ಅಂತ ಹೇಳ್ತಾನೆ ಕಾಣಿಸತಿ. ಈ ವರ್ಷ ಹಾಡು ಕೇಳಿದ್ದು ಮುಂದಿನ ವರ್ಷ ಮಟ ನೆನಪಿರ್ಬೇಕು ನೋಡಿ ನಮಗೆ ಜೋಕ್ಮಾರನ ಹಾಡು. ಹಂಗೆ ಒಂದು ಚಂದಾಗಿಂದ ಹಾಡು ಹೇಳ್ರಿ ಒಂದು. ಬಲ ಬಂದ ನಿಮ್ಮ ಬಾಗಲದಾಗ ನಿಂತಾನ, ಬೇಗ ನೀಡವ್ವ ಕೊಡುರವ್ವ ಜೋಕುಮಾರ, ಬೇಗ ನೀಡವ್ವ ಕೊಡುರವ್ವ ಜೋಕುಮಾರ, ಬೇಗ ನೀಡವ್ವ ಕೊಡುರವ್ವ ಕುಮರಯ್ಯ, ಬಾಗಿಲ ಘರಕಿ ಕೊಡುತ್ತಾನ ಜೋಕುಮಾರ, ಬಾಗಿಲ ಘರಕಿ ಕೊಡುತ್ತಾನ ಜೋಕುಮಾರ, ಕೆಂಚಿನನ್ನ ಕುಮರಗ ಮಿಂಚಿ ನೋಡಲ್ಲಿ ಹೋಗ್ಯಾನ, ಮಿಂಚವು ಮಗ್ಗಿ ಮಳೆಗಾಲ
ನನ್ನ ಕುಲಕ್ಕೆ